ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಾನು ಆ್ಯಂಟಿ ಕ್ರ್ಯಾಕಿಲ್ ಮಾಯ್ಶ್ಚರೈಸಿಂಗ್ ಸಾಕ್ಸ್ ಬಗ್ಗೆ ಒಂದು ರಿವ್ಯೂನ ಕೊಡ್ತಾ ಇದ್ದೀನಿ. ಈ ವ್ಲಾಗನ್ನು ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ವುಮೆನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವ್ಲಾಗು. ವರ್ಕಿಂಗ್ ವುಮೆನ್ ಆಗಿರ್ಬೋದು ಅಥವಾ ಹೋಮ್ ಮೇಕರ್ಸ್ ಆಗಿರ್ಬೋದು, ಅವರ ಬ್ಯುಸಿ ಡೈಲಿ ರೂಟೀನಲ್ಲಿ ಫುಡ್ ಕೇರ್ ತೊಗೊಂಡಿರಲ್ಲ ಸರಿಯಾಗಿ. ಆವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಕಾಲಲ್ಲಿರುವಂಥ ಮಾಯ್ಶ್ಚರೈಸಿಂಗ್ ಎಲ್ಲ ಕಳ್ಕೊಂಡ್ಬಿಟ್ಟಿರುತ್ತೆ. ಫೂಟ್ ಎಲ್ಲ ತುಂಬ ಡ್ರೈ ಆಗಿಬಿಟ್ಟಿರುತ್ತೆ ಹಾಗೂ ಕಾಲೆಲ್ಲ ತುಂಬ ಒಡೆದ್ಬಿಟ್ಟಿರುತ್ತೆ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನು ಕೂಡ ಮಾಯ್ಶ್ಚರೈಸಿಂಗ್ ಲೋಷನ್ ಎಲ್ಲ ಅಪ್ಲೈ ಮಾಡ್ತಿದ್ದೆ, ಪೆಡಿಕ್ಯೂರ್ ಕೂಡ ಆಯಿತು. ಬಟ್ ಆದರೂ ಕಾಲೆಲ್ಲ ತುಂಬ ಡ್ರೈ ಆಗಿರ್ತಿತ್ತು. ಅದಕ್ಕೆ ನೀವು ಏನು ಮಾಡಬೇಕು, ಅದಕ್ಕೆ ಓವರ್ ನೈಟ್ ಮಾಯ್ಶ್ಚರೈಸಿಂಗ್ ಮಾಡಬೇಕಾಗುತ್ತೆ. ನಾನು ಬ್ರೌಸ್ ಮಾಡಿದಾಗ ನನಗೊಂದು ರೆಮಿಡಿ ಸಿಕ್ಕಿದೆ. ಇದನ್ನು ನಾನು ಯೂಸ್ ಮಾಡಿದೆ, ಬಟ್ ನನಗೆ ರಿಸಲ್ಟ್ ಸಿಕ್ಕಿದೆ. ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದೆ ಆ್ಯಂಟಿ ಕ್ರ್ಯಾಕಿಲ್ ಮಾಯ್ಶ್ಚರೈಸಿಂಗ್ ಸಾಕ್ಸ್ ಅಂತ. ಇದು ಸಿಲಿಕಾನ್ ಸಾಕ್ಸು. ಆ್ಯಕ್ಚುಲಿ ಆ್ಯಂಟಿ ಕ್ರ್ಯಾಕಿಲ್ ಮಾಯ್ಶ್ಚರೈಸಿಂಗ್ ಸಿಲಿಕಾನ್ ಸಾಕ್ಸ್ ಅಂತ. ನೀವು ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಪಾದಗಳನ್ನ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ. ಬಿಸಿನೀರಲ್ಲಿ ಒಂದು 5 ಮಿನಿಟ್ಸ್ ನೆನೆಸ್ಬಿಡಿ. ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಟವಲಲ್ಲಿ ಒರೆಸ್ಬಿಟ್ಟು ಒಂದು ಸ್ವಲ್ಪ ಲೋಷನ್ ಅಪ್ಲೈ ಮಾಡಿ ಪಾದಕ್ಕೆ. ಅಂದರೆ ನೀವು ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ಸ್ಕಿನ್ ಮೆಟಬಾಲಿಸಮ್ ಅಂದರೆ ಏನು ಅಂತ ಹೇಳಿದರೆ, ಈ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗಿ ಹೊಸ ಸ್ಕಿನ್ ಸೆಲ್ಸ್ ಬರುತ್ತೆ. ಅದನ್ನು ನಾವು ಸ್ಕಿನ್ ಮೆಟಬಾಲಿಸಮ್ ಅಂತ ಕರಿತೇವೆ. ಯಾಕೆ ನಮ್ಮ ಕಾಲು ತುಂಬ ಒಡೆದಿರೋ ಥರ ಇರುತ್ತೆ. ಆಮೇಲೆ ನೀವು ಚೆನ್ನಾಗಿ ವಾಶ್ ಮಾಡ್ಕೊಂಬಂದಿರ್ತೀರ, ಹೀಗೆ ಹೋಗಿ ಒಂದು ರೌಂಡ್ ಬಂದರೆ ಸಾಕು, ಫುಲ್ಲು ಎಲ್ಲ ಕೊಳೆ ಆಗಿಬಿಟ್ಟಿರುತ್ತೆ ಕಾಲು. ಇವರೇನು ವಾಶೇ ಮಾಡಿಲ್ವೇನೋ ಕಾಲು ಅನ್ನೋ ಥರ ಕಾಣಿಸ್ತಿರುತ್ತೆ. ಅದು ಯಾಕೆ ಆ ರೀತಿ ಆಗುತ್ತೆ ಅಂದರೆ, ತುಂಬ ಡ್ರೈ ಆಗಿರುತ್ತೆ ಸ್ಕಿನ್ನು. ಆ ಡ್ರೈ ಆಗಿರೋ ಸ್ಕಿನ್ನು ಹೀಗೆ ಸರ್ಫೇಸ್ ಮೇಲೆ ಓಡಾಡಿದಾಗ ಅದರಲ್ಲಿರೋಂಥ ಕೊಳೆ ಎಲ್ಲ ಪಾದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಮಾಯ್ಶ್ಚರೈಸ್ಡ್ ಆಗಿರೋವಂಥವ್ರ ಕಾಲು ಅಷ್ಟು ಬೇಗ ಕೊಳೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅದು ಮಾಯ್ಶ್ಚರೈಸ್ಡ್ ಆಗಿರೋದ್ರಿಂದ ಕೊಳೆ ಎಲ್ಲ ಅಷ್ಟು ಅಂಟ್ಕೊಳ್ಳೋದಿಲ್ಲ. ಡ್ರೈ ಆಗಿರೋದ್ರಿಂದ ಅದು ಬೇಗ ಪಾದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಡರ್ಟು. ಅದು ನಿಮ್ಮ ಪಾದನ ನೀವು ಮಾಯ್ಶ್ಚರೈಸ್ ಹೇಗೆ ಮಾಡೋದು ಅಂತ ಹೇಳಿದರೆ, ಈ ರೀತಿ ಸಿಲಿಕಾನ್ ಸಾಕ್ಸ್ನ ತೊಗೊಳ್ಳಿ, ಅದನ್ನು ಯೂಸ್ ಮಾಡಿ ನೋಡಿ. ನೀವು 1 ವೀಕ್ ಯೂಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ರಿಸಲ್ಟ್ ಸಿಕ್ಬಿಡುತ್ತೆ ನಿಮಗೆ. ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಫೇಶಿಯಲ್ ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿ ಪಾದಕ್ಕೆ. ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ಇದನ್ನು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಓವರ್ ನೈಟ್ ಬಿಡಿ. ಅಥವಾ ನೀವು ಇವಾಗೆಲ್ಲರೂ ಆಫೀಸಿಗೆ ಹೋಗೋದಂತಾದರೆ ವರ್ಕಿಂಗ್ ವುಮೆನ್ಸ್ ಎಲ್ಲ ನೀವು ಶೂ ಒಳಗಡೆನೂ ಹಾಕ್ಕೊಂಡು ಹೋಗ್ಬೋದು. ಈ ಥರದನ್ನು ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಆ್ಯಂಡ್ ಅಂದರೆ ಅದು ಲೋಷನ್ ಇಲ್ದಲೇ ಹಾಕ್ಕೊಂಡು ಹೋಗ್ಬೋದು ಹೊರಗಡೆ ಹೋಗ್ಬೇಕಂದ್ರೆ. ಓವರ್ ನೈಟ್ ನೀವು ಸೋಕ್ ಮಾಡ್ತೀರಾ, ಓವರ್ ನೈಟ್ ಮಾಯ್ಶ್ಚರೈಸ್ಡ್ ಆಗಬೇಕು ಅಂತ ಹೇಳಿದರೆ, ಇಲ್ಲ ಬೆಳಗ್ಗೆ ಹೊತ್ತು ಹಾಕ್ಕೊಂಡು ಓಡಾಡೋದಕ್ಕೆ ಆಗೋದಿಲ್ಲ, ರೂಢಿ ಇಲ್ಲ ಅನ್ನೋದಾದರೆ ನೀವು ಹಾಕ್ಕೊಂಡು ಓವರ್ ನೈಟ್ ಬಿಡ್ಬೋದು. ಅಥವಾ 2 ಅವರ್ಸ್ ಬಿಟ್ಬಿಟ್ಟು ನೀವು ಅದನ್ನು ತೆಗಿಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಕಿನ್ನು ಮಾಯ್ಶ್ಚರೈಸ್ಡ್ ಆಗುತ್ತೆ. ಅದು ಮೆಟಬಾಲಿಸಮ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸ್ಕಿನ್ನು. ದಯವಿಟ್ಟು ಬ್ರಷ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಪಾದಗಳನ್ನ. ಹೆವಿ ಹಾರ್ಶ್ ಕೆಮಿಕಲ್ಸ್ ಹಾಕೋದು, ಚೆನ್ನಾಗಿ ಬಟ್ಟೆಗೆ ಬ್ರಿಡ್ಜಲ್ಲಿ ಬ್ರಷ್ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಹೀಗೆಲ್ಲ ಬ್ರಷ್ ಮಾಡಿದ್ರಿಂದ ನನ್ನ ಪಾದ ತುಂಬ ರಫ್ ಆ್ಯಂಡ್ ಟಫ್ ಆಗೋಯ್ತು. ಅದು ತುಂಬ ರಫ್ ಆಗೋಯ್ತು ಪಾದ ಮಾತ್ರ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾಯಿದ್ದೀನಿ ಎಲ್ಲ ವುಮೆನ್ಸ್ಗೂ. ಇದನ್ನು ಯೂಸ್ ಮಾಡಿ ನೋಡಿ. ಆ್ಯಂಟಿ ಕ್ರ್ಯಾಕಿಲ್ ಸಿಲಿಕಾನ್ ಮಾಯ್ಶ್ಚರೈಸಿಂಗ್ ಸಾಕ್ಸ್ ಇದು. ನಿಮಗೆ ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಹಾಗೂ ಅಮೆಝಾನಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದು. ಫ್ರೀ ಸೈಜ್ ಇದೆ ಇದು, ಸೈಜ್ ಏನು ಬರೋದಿಲ್ಲ ಇದಕ್ಕೆ. ತುಂಬ ಚೆನ್ನಾಗಿದೆ ಇದು ಯೂಸ್ ಮಾಡೋದ್ರಿಂದ. ನಂಗೆ ರಿಸಲ್ಟ್ ಸಿಕ್ಕಿದೆ 40%. ಅಟ್ಲೀಸ್ಟ್ 100%ಅಲ್ಲಿ ನಿಮಗೆ ಒಂದು 40% ರಿಸಲ್ಟ್ ಅದು ಸಿಗುತ್ತೆ ಇದರಲ್ಲಿ. ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಮಾಯ್ಶ್ಚರೈಸ್ಡ್ ಆಗಿ ಹೈಡ್ರೇಟೆಡ್ ಆಗಿರುತ್ತೆ ಪಾದ. ನೀವು ಎಷ್ಟೇ ನೀರು ಇಂಟೇಕ್ ಮಾಡ್ಬೋದು ಒಳಗಡೆ. ನಾನು ಕೂಡ ನೀರು ತುಂಬ ಜಾಸ್ತಿ ಕುಡಿತೀನಿ, ತುಂಬ ಹೈಡ್ರೇಟೆಡ್ ಆಗಿರಬೇಕು ಅಂತೇಳಿ. ಆದರೆ ಪಾದಗಳು ಹೈಡ್ರೇಟೆಡ್ ಆಗಿರೋದಿಲ್ಲ, ಯಾಕೆಂದರೆ ನೀವು ಹೊರಗಿಂದ ಕೂಡ ಅದಕ್ಕೆ ಪೋಷಣೆ ಮಾಡಬೇಕಾಗುತ್ತೆ ಪಾದಕ್ಕೆ. ಕ್ರೀಮ್ ಹಚ್ಕೊಳ್ಳಿ, ಈ ರೀತಿ ಸಾಕ್ಸ್ನ ಯೂಸ್ ಮಾಡಿ, ಸಿಲಿಕಾನ್ ಮಾಯ್ಶ್ಚರೈಸೇಷನ್ ಸಾಕ್ಸು. ಅದು ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಸ್ಕಿನ್ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗಿ ಹೊಸ ಸ್ಕಿನ್ನೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಸ್ಕಿನ್ ಆಟೋಮೆಟಿಕ್ಕಾಗಿ ಅದಾಗದೇ ಸ್ಮೂತ್ ಆಗುತ್ತೆ. ಮಾಯ್ಶ್ಚರೈಸ್ಡ್ ಆಗಿದ್ದರೆ ಅದು ಕೊಳೆ ಕೂಡ ಆಗೋದಿಲ್ಲ ನೀವು ಓಡಾಡಬೇಕಾದ್ರೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತೇಳಿ ಒಂದು ಸ್ಮಾಲ್ ಡೆಮೋ ಲೇಟ್ರ್ ಆನ್ ನಾನು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಯಾರಿಗೆಲ್ಲ ಇದು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ, ಎಲ್ಲರೂ ತೊಗೊಂಡು ಯೂಸ್ ಮಾಡಿ ಕಮೆಂಟ್ ಮಾಡಿ ಯೂಸ್ ಮಾಡಿದ್ಮೇಲೆ ಹೇಗಿತ್ತು ಅಂತೇಳಿ. ರಿಸಲ್ಟ್ ಅಂತೂ ಸಿಗುತ್ತೆ, 40% ಆದರೂ ಪಕ್ಕ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಾಕಂದರೆ ನನಗೆ ರಿಸಲ್ಟ್ ಸಿಕ್ಕಿದೆ. ವಿಡಿಯೋ ನಾನು ಅಪ್ಡೇಟ್ ಮಾಡ್ತೀನಿ ಮುಂದಿಂದು.
ಹೇಗೆ ಯೂಸ್ ಮಾಡೋದು ಇದನ್ನು ಅಂತ ಒಂದ್ಸಲಿ ತೋರಿಸ್ಕೊಡ್ತೀನಿ. ನೋಡಿ, ಇದು ಎವರ್ ಯೂತ್ ನ್ಯಾಚುರಲ್ ನೋಡಿ. ಸ್ಕ್ರಬ್. ಇದು ಚೆನ್ನಾಗಿದೆ. ನಾನು ಫಸ್ಟಿಂದ ಇದನ್ನೇ ಯೂಸ್ ಮಾಡೋದು. ಈ ಸ್ಕ್ರಬ್ಬರ್ ಯೂಸ್ ಮಾಡೋದ್ರಿಂದ ಏನು ಅಂತ ಹೇಳಿದರೆ, ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗಿ ಸ್ಕಿನ್ ಎಲ್ಲ ತುಂಬ ಕ್ಲೀನ್ ಅನಿಸುತ್ತೆ ನಿಮಗೆ. ನೋಡಿ, ಎಕ್ಸ್ಫೋಲಿಯೇಟ್ ಮಾಡುತ್ತೆ. ವಾಲ್ನಟ್ ಸ್ಕ್ರಬ್ ಇದು. ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅಥವಾ ಡೆಡ್ ಸ್ಕಿನ್ ಸೆಲ್ಸ್ ಇದ್ದರೆ ಅದೆಲ್ಲ ಹೋಗಿಬಿಡುತ್ತೆ. ಇದನ್ನು ನಾನು ಫೇಸಿಗೂ ಕೂಡ ಯೂಸ್ ಮಾಡ್ತೀನಿ, ಹಾಗೆ ಲೆಗ್ಸಿಗೂ ಕೂಡ ನಾನು ಇದನ್ನೇ ಹಾಕಿ ಸ್ಕ್ರಬ್ ಮಾಡೋದು. ಇದನ್ನೆಲ್ಲ ನಾನು ಸ್ಕ್ರಬ್ ಮಾಡಿದ್ದೀನಿ ಆಲ್ರೆಡಿ ಲೆಗ್ಸಿಗೆ. ಆಮೇಲೆ ನೀವು ಈಗ ಆಲ್ರೆಡಿ ಸ್ಕ್ರಬ್ ಮಾಡಿದ್ದೀನಿ. ಸ್ಕ್ರಬ್ ಆದಮೇಲೆ ಫೂಟ್ನೆಲ್ಲ ನಾನು ಸೋಕ್ ಮಾಡ್ತಾಯಿದ್ದೀನಿ. ನೆನೆಸಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಕಾಲನ್ನ ಬೆಚ್ಚಗಿರೋ ನೀರಲ್ಲಿ. ನೀವು ನೀರಿಗೆ ಏನು ಹಾಕೊಬೋದು ಅಂತಂದರೆ VLCC ಲಿಕ್ವಿಡ್ ವಾಶ್ ಹಾಕೊಬೋದು. ಫೂಟ್ ಕೇರ್ ವಾಶ್ ಅಂತ ಬರುತ್ತೆ. VLCCದು ಅಥವಾ ಇದ್ರದ್ದು ಡಾಕ್ಟರ್ ಫೂಟ್ದು ಕೂಡ ಬರುತ್ತೆ. ಎರಡರಲ್ಲಿ ಒಂದು ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ಲಿಕ್ವಿಡ್ ಫೂಟ್ ವಾಶ್ದು ಒಂದು ಸ್ವಲ್ಪ ಡ್ರಾಪ್ಸ್ ಹಾಕ್ಬಿಟ್ಟು ಹೀಗೆ ಸೋಕ್ ಮಾಡಿ ಒಂದು ಸ್ವಲ್ಪ ಹೊತ್ತು. ಈಗ ನೋಡಿ, ನಾನು ಲೆಗ್ಸ್ ಎಲ್ಲ ವಾಶ್ ಮಾಡಿದ್ದೀನಿ ನೀಟಾಗಿ. ಸ್ಕ್ರಬ್ಬಾಗಿ ವಾಶ್ ಮಾಡಿ ನಂತರ ಇವಾಗ ನಾನು ಸೆಟಾಫಿಲ್ ಕ್ರೀಮ್ ಹಚ್ಚಿದ್ದೀನಿ. ಸೊ ನಾನು ಈ ಸೆಟಾಫಿಲ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಲೆಗ್ಸಿಗೆಲ್ಲ. ಸೊ ಅದೆಲ್ಲ ಅಪ್ಲೈ ಆದಮೇಲೆ ಇವಾಗ ನಾನು ಹೇಗೆ ಸಾಕ್ಸ್ ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿದ್ರಲ್ಲ, ಹೀಗೆ ಲೆಗ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಮಾಯ್ಶ್ಚರೈಸಿಂಗ್ ಲೋಷನ್ ಅಪ್ಲೈ ಮಾಡಿ ಈ ರೀತಿ ಸಿಲಿಕಾನ್ ಸಾಕ್ಸ್ ಹಾಕ್ಕೊಳ್ಳಿ. ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಲೆಗ್ಸ್ ಎಲ್ಲ ಫುಲ್ಲು ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಸೊ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ. ನೋಡಿದ್ರಲ್ಲ ಎಲ್ಲರೂ ಹೇಗೆ ಫುಟ್ ಕೇರ್ ಮಾಡ್ಕೊಳ್ಳೋದು ಅಂತೇಳಿ ಸಿಲಿಕಾನ್ ಮಾಯ್ಶ್ಚರೈಸಿಂಗ್ ಸಾಕ್ಸ್ ಯೂಸ್ ಮಾಡಿಕೊಂಡು. ನಿಮ್ಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಫುಟ್ ಕೇರ್ ಬಗ್ಗೆ ಅದನ್ನೆಲ್ಲ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.